ಭ್ರಷ್ಟಾಚಾರ ನಿಲ್ತದೇನು ಅಂತೇಳಿ ಕೇಜ್ರಿವಾಲ್ರು ಮಾಡಿದ್ರು ಆ ಸಂದರ್ಭದಲ್ಲೇ ಈ ನಿಲ್ಲಲಿ ಅಂತೇಳಿ. ಆ ಸಂದರ್ಭದಲ್ಲಿ ಭಾಳಷ್ಟು ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಎಲ್ಲರೂ ಹೆಚ್ಚು ಮಾಡಿಕೊಂಡ್ರು, ಅವರು ಸಾಕ್ಷಿ ತೋರಿಸಿ. ಆದರೆ ಅವರು ಇಡೀ ತಮ್ಮ ಆಡಳಿತದಲ್ಲೇ ಕೊನೆ 1 ವರ್ಷ 6 ತಿಂಗಳಲ್ಲಿರ್ಬೋದು, ಲಾಸ್ಟಲ್ಲಿ ಅಥವಾ ಅದ್ರ ಹಿಂದಿನ ಬಜೆಟ್ನೆಲ್ಲ ಒಂದಿಷ್ಟು ಲೋನ್ ಅಂದರೆ ಸಾಲದ ಬಜೆಟ್ ಆಯಿತು, ಸಾಲ ಆಯಿತು, ಅದರ ಹಿಂದಿನ ಬಜೆಟ್ಗಳೆಲ್ಲ ಲಾಭದಲ್ಲಿದ್ದು ಅನ್ನೋದು ನಾವು ಮರಿಬಾರ್ದಿಲ್ಲ. ಇವರು ಬರೀ ಪೇಮೆಂಟ್ ಹೆಚ್ಚು ಮಾಡಿಕೊಂಡು ಭ್ರಷ್ಟಾಚಾರ ಅದೇ ರೀತಿಯಾಗಿ ಮುಂದುವರೆದ್ರೆ ಮತ್ತು ನಮಗೆ ಜನದ ಮೇಲೆ ಮತ್ತು 62 ಕೋಟಿ ರೂಪಾಯಿ ಭಾರ ಅಲ್ಲ ಏನು, ಇದು ಸ್ವತಃ ಅವರು ವಿಚಾರ ಮಾಡಬೇಕಾಗಿದೆ, ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಇದಕ್ಕೆ ವಿರೋಧ ಪಕ್ಷಕ್ಕೆ ಕೇಳಬೇಕು ಪ್ರಶ್ನೆ, ಎರಡೂ ಪಕ್ಷಗಳು ಹೇಳಬೇಕು, BJP ಮತ್ತು ಅದೇ ಕಾಲ JDS. ಹೌದಪ್ಪ, ನಾವೆಲ್ಲರೂ ತೊಗೊಳ್ತೀವಿ, ಭ್ರಷ್ಟಾಚಾರ ಯಾಕೆ ಕಡಿಮೆ ಆಗ್ತಾ ಇಲ್ಲ ಅನ್ನೋದು ಕೇಳಬೇಕು. ಅವ್ರು ಕೇಳ್ತಾರೆ, ಮೋಸ್ಟ್ಲಿ ಕೇಳ್ಬೋದಿಲ್ಲ ಅಂತಲ್ಲ, ಆದರೆ ಇದ್ರ ಬಗ್ಗೆ ವಿರೋಧ ಮಾಡಲಿಕ್ಕೆಲ್ಲ ಮಾಡೋದಿಲ್ಲ. ಇದನ್ನು ಆ್ಯಸ್ ಇಟ್ ಈಸ್ ಒಪ್ಪಂದ ಹಾಕೊಂಡು ತೊಗೊಂಡು ಹೋಗಿಬಿಡ್ತಾರೆ. ಇದಕ್ಕೆ ವಿರೋಧ ಮಾಡಿ ಇನ್ನಷ್ಟು ಕಡಿಮೆ ಮಾಡಿರಿ, ಹಾಗೆ ಚೌಕಾಸಿ ಇಲ್ಲ, ನೋ ಚೌಕಾಸಿ, ಎಲ್ಲರೂ ಒಪ್ಕೊಳ್ತಾರೆ. 224 ಮಂದಿನೂ ಒಪ್ಕೊಳ್ತಾರೆ, ಸರ್ಕಾರ ಒಪ್ಕೊಳ್ತದೆ, ಇದು ಪಾಸ್ ಆಗ್ತದೆ. ಯಾಕಂತಂದ್ರೆ ಇದು ಅವ್ರ ಸ್ವಲಾಭದ ಉದ್ಯೋಗ ಅಂತ. ಹೌದಲ್ಲಿ ಇದನ್ನು ಜನಸಾಮಾನ್ಯ ಸಲುವಾಗಿ ಎಷ್ಟಿದೆ ನೆಲೆಯಲ್ಲಿ ವಿಚಾರ ಮಾಡ್ತಾರೆ. ಇಲ್ಲಿ ಬಡತನ ಬಗ್ಗೆ, ಇಲ್ಲಿ ಔಷಧಿಗಳ ಬಗ್ಗೆ, ಇಲ್ಲಿ ನೀರಿನ ಬಗ್ಗೆ, ಶಿಕ್ಷಣ ಬಗ್ಗೆ, ಉದ್ಯೋಗಗಳ ಬಗ್ಗೆ ಎಷ್ಟು ವಿಚಾರ ಮಾಡ್ತಾರೆ. ಇಷ್ಟು ತೆಗೆದುಕೊಳ್ಳುವಂಥ ನಮ್ಮ ಶಾಸಕರು ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಳಿದವರು ಎಲ್ಲರೂ ಎಷ್ಟರ ಮಟ್ಟಿಗೆ ಈ ರಾಜ್ಯವನ್ನು ಮರಳಿ ಕಟ್ತಾರೆ ಅನ್ನೋದನ್ನು ನೋಡೋಣ. ಮುಂದಿನದಲ್ಲೇ ಪಗಾರ ಹೆಚ್ಚಾಯ್ತು, ಪಿಂಚಣಿ ಹೆಚ್ಚಾಯ್ತು, ಎಲ್ಲ ಹೆಚ್ಚಾಯ್ತು, ಭ್ರಷ್ಟಾಚಾರ ಕಡಿಮೆ ಆಗ್ತದಲ್ಲ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಉತ್ತರ ಕೊಡ್ತಾರಂತ ಗ್ಯಾರಂಟಿ ಇಲ್ಲ, ಆದರೂ ಗ್ಯಾರಂಟಿ ಕೇಳ್ತಾ ಇದ್ದೀವಿ, ಹೇಳ್ರಿ ಉತ್ತರ ಕೊಡ್ರಿ ಅಂತೇಳಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಸಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಇದು ಸತ್ಯದ ಕೈಗಾರಳಿ ವಂದನೆಗಳು.